ಏನ್ರಿ ಸಾಧ್ಯ ಹೇಳಿ ನೀವು? ಬರೀ ಹಿಂದೂ ಮುಸಲ್ಮಾನ್, ಆಮೇಲೆ ಮನೆ ಮುಖ್ಯಮಂತ್ರಿ ಮನೆ ಯತ್ನಾಲಿ ಹೇಳಕ್ ಬಯಸ್ತಾ ಇದ್ದೀನಿ, ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ, ನಮ್ಮ ಮುಸ್ಲಿಂ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಇಲ್ಲ. मजहब नहीं सिखाता आपस में पैर रखना, हिंदी है हम, हिंदुस्तान हमारा, सारे जहां से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡೋದು. ಬಿಜೆಪಿ ರಂಗಲ್ಲ. ಇದೇ ಮಾನ್ಯ ಸಿದ್ದರಾಮಯ್ಯ ಅವರು 2013 ಮುಖ್ಯಮಂತ್ರಿ ಆಗಿದ್ರು. ಮೊದಲೇ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು. 2008 ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಜನತಾದಳ ಸರ್ಕಾರ ನೋಡಾಗಿದೆ. ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಜನ ನಿರೀಕ್ಷೆ ಇಟ್ಟು 2008 ಯಾವತ್ತು ಬಿಜೆಪಿ ಇದುವರೆಗೂ ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. 2010 ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ 110 ಸೀಟ್ ಬಂತು. ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು. ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು, ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಕೊಡ್ಬೋದಂತ. ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಸಾರ್ ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಾಲನ ಮನ್ನಾ ಮಾಡಿ ಅಂತದಕ್ಕೆ ಏನು ಇದೆ ಯಡಿಯೂರಪ್ಪ ಅವರು? ರೈತರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದರು. ಇವ್ರಿಗೆ ಬಡವ್ರ ಬಗ್ಗೆ ಕಾಳಜಿನ? ಇದೇ ಸಿದ್ದರಾಮಯ್ಯ 2013 ಮುಖ್ಯಮಂತ್ರಿ ಆದ್ರು, 9,000 ಕೋಟಿಯನ್ನ ರೈತರ ಸಾಲನ ಮನ್ನಾ ಮಾಡಿದ್ರು. ಅದು ಯಾವ ಮಿಷಿನ್ ಇದ್ದಿದ್ದು ಸಿದ್ದರಾಮಯ್ಯ ಅವರು? ದಯಮಾಡಿದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬರೇ ಮಾತು ಬಿಜೆಪಿ ಅವರು ಪಳ್ಳ ಸುಳ್ಳು ಮಾತು, ಸುಳ್ಳೆಲ್ಲ ಹುಟ್ಟಿದ್ರಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು. ಬಿಜೆಪಿ ಅವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು. ದಯಮಾಡಿ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ, ಎಲ್ಲ ಸಮಾಜ ವರ್ಗದವ್ರಿಗೂ ಯಾವ್ದಾರ ಪಕ್ಷ ತಗೊಂಡಾಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ.